ಹಿಂದೂಗಳ ಪಾಲಿಗೆ ರಾಮ ಮಂದಿರ ಅನ್ನುವಂಥದ್ದು ಹತ್ತಾರು ದಶಕಗಳ ಕನಸಾಗಿತ್ತು. ಆ ಕನಸು ಈಡೇರಿದೆ. ಬಹಳಷ್ಟು ಅದ್ದೂರಿಯಾಗಿ ರಾಮ ಮಂದಿರ ಉದ್ಘಾಟನೆ ಆಯಿತು. ಲಕ್ಷಾಂತರ ಭಕ್ತರು ಪ್ರತಿನಿತ್ಯ ಕೂಡ 10 ಲಕ್ಷದವರೆಗೆ ಭಕ್ತರು ಭೇಟಿ ಕೊಟ್ಟಂಥ ಸಂದರ್ಭಗಳಿದ್ದಾವೆ. ಈ ನಡುವೆ ನೋಡ್ತಾ ಇದ್ದರೆ ಆ ಭಕ್ತರು ಕೊಟ್ಟಂಥ ಕಾಣಿಕೆಯ ವಿಚಾರ ಈಗ ಸಾಕಷ್ಟು ಏನಂದರೆ ಗೊಂದಲ ಗದ್ದಲ ಮತ್ತೊಂದು ಕಡೆ ವಿವಾದವನ್ನು ಸೃಷ್ಟಿ ಮಾಡ್ತಾ ಇದೆ. ಅಂದರೆ ಅಲ್ಲಿ ಬಂದಂಥ ದೇಣಿಗೆಯ ದುರುಪಯೋಗ ಆಗಿದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಜನರನ್ನ ಮಾತನಾಡಿಸೋದಕ್ಕೆ ವಿಜಯಪುರದಲ್ಲಿದ್ದೀವಿ. ವಿಜಯಪುರದ ಕೆಲವೊಂದಿಷ್ಟು ಕರಸೇವಕರು ಅಂದರೆ ರಾಮ ಮಂದಿರ ನಿರ್ಮಾಣ ಸಮಯದಲ್ಲಿ ಕರಸೇವಕರಾಗಿ ಹೋದಂಥವರು, ಮತ್ತೊಂದು ಕಡೆಗೆ ದೇಣಿಗೆಯನ್ನು ಕೊಟ್ಟಂಥವರು, ಮತ್ತು ಸಾರ್ವಜನಿಕರು ಕೂಡ ನನ್ನ ಜೊತೆಗಿದ್ದಾರೆ. ಒಬ್ಬೊಬ್ಬರು ಮಾತನಾಡಿಸ್ತೀನಿ, ಅಭಿಪ್ರಾಯಗಳೇನು ಅನ್ನುವಂಥದ್ದು. ಸರ್, ಮೊದಲಿಗೆ ನಿಮ್ಮಿಂದನೇ ಆರಂಭ ಮಾಡ್ತೀನಿ. ನೀವು ಕರಸೇವಕರಾಗಿ ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲಿ ತಾವು ಕೂಡ ಓಡಾಡಿದ್ರಿ. ಈಗಿನ ಇರುವಂಥದ್ದು ಈ ದೇಣಿಗೆ ದುರುಪಯೋಗ ಆಗಿದೆ ಅನ್ನುವಂಥದ್ದು ಹೆಂಗೆ ಅನಿಸುತ್ತೆ ಮನಸ್ಸಿಗೆ ಆರಂಭದಲ್ಲಿ ಇದನ್ನು ಕೇಳಿದಾಗ? ದುಃಖದ ವಿಷಯ ಅನ್ನಿಸ್ತು. ಆದರೂ ಕೋಟ್ಯಾಂತರ ಜನರು, ಹಿಂದೂ ಜನರಿಗೆ, ಯಾರೇ ಜನರಿಗೆ ದೇಣಿಗೆಯನ್ನು ನಾವು ಸಂಗ್ರಹ ಮಾಡಿಕೊಂಡು ಗುಡಿ ಕಟ್ಟಿದ್ದು. ಅದು ಯಾರೇ ಇರಲಿ, ತಪ್ಪು ಯಾರೇ ಮಾಡಿರಲಿ, ಅವರಿಗೆ ಶಿಕ್ಷೆ ಆಗೇಬೇಕು, ದಂಡ ಕೊಡಬೇಕಂತೇಳಿ ನಮ್ಮದು ಅಭಿಪ್ರಾಯ ಇದೆ. ತನಿಖೆ ಯಾವ ರೀತಿ ಇರಬೇಕಂತೀರಿ? ತನಿಖೆ ಅಲ್ಲಿ ಟ್ರಸ್ಟ್ದವರು, ಮಂದಿರದವರೇ ಮಾಡ್ಬೋದು. ಯಾಕೆ ಕೇಂದ್ರ ಸರ್ಕಾರದಲ್ಲ, ನಮ್ಮ ಎಲ್ಲರೂ ದುಡ್ಡಿದೆ. ಇದೇನು ಕೇಂದ್ರ ಸರ್ಕಾರ ಅವರು ಮಾಡಿರೋಂತೇನೆಲ್ಲ ಸಾರ್ವಜನಿಕದೇ ಟ್ರಸ್ಟ್ ಇದೆ. ಟ್ರಸ್ಟ್ ವತಿಯಿಂದ ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಈಗಾಗಲೇ ಅವರು ಹಿಡಿದಿದ್ದಾರೆ ಕಾಣಿಸ್ತದೆ, ಸಿಕ್ಕಿದ್ದಾರೆ. ಅವರಿಗೆ ದಂಡ ಕೊಡುವಂಥ ವಿಷಯ ಮಾಡ್ತಾರೆ ಅಷ್ಟೇ. ಮತ್ತೊಂದು ಹೇಗೆ ಅನಿಸುತ್ತೆ ಈ ವಿಷಯ ಕೇಳಿದಾಗ? ಇಲ್ಲ, ನಿಜವಾಗ್ಲೂ ಇದೊಂದು ಏನದ, ಈ ವಿಷಯ ಕೇಳಿದ್ರೆ ನಮ್ಗೆ ಆಘಾತಕಾರಿ ಆಯಿತು. ರಾಮ ಮಂದಿರ ಮೂಲ ಮಂದಿರ ಆಗಿದ್ದು ನಮಗೆ ಎಷ್ಟೋ ವರ್ಷಗಳ ಕನಸು ಕೂಡ ನನಸಾಯಿತು. ಅದೆಲ್ಲ ಆದ ನಂತರ ಕೂಡ ಇವತ್ತೇನು ಈ ಒಂದು ಟ್ರಸ್ಟ್ನಲ್ಲಿ ಅವ್ಯವಹಾರ ಕಂಡು ಬರ್ತಿದೆ. ನಿಜವಾಗ್ಲೂ ಕೇಳಿ ನಮಗೆ ನಿಜವಾಗ್ಲೂ ಭಾಳ ಬೇಜಾರಾಯಿತು. ಯಾಕಂದ್ರೆ ಎಲ್ಲರೂ ಕೂಡಿದಂಥ ಹಣ ಅದು, ದುಡ್ಡದು, ನಮ್ಮ ಭಾರತೀಯರ ಒಂದೊಂದು ಭಕ್ತರ ಕರಸೇವಕರ ಒಂದು ದುಡ್ಡು ಅಲ್ಲಿ ಸಂಗ್ರಹಣೆ ಆಗಿದೆ. ಎಲ್ಲೆಲ್ಲೋ ಯಾವುದ್ಯಾವುದೋ ಒಂದು ಹಳ್ಳಿಯಿಂದ ಕೂಡ ಅಲ್ಲಿ ಕೂಡ ಹೋಗಿದೆ. ಬಟ್ ಇದು ಏನೋ ಅವ್ಯವಹಾರ ಕಂಡು ಬಂದಿದೆ ಅಂತ ಕೇಳಿ ನಿಜವಾಗ್ಲೂ ಬೇಸರದ ಸಂಗತಿ. ಇದನ್ನು ನಾವು ಖಂಡಿಸ್ತೇವೆ. ಹಾಗೆಯೇ ಇದು ಒಂದು ಟ್ರಸ್ಟ್ನಲ್ಲಿ ಒಂದು ತನಿಖೆ ಆಗಬೇಕು. ಹೆಂಗಿರ್ಬೇಕಂತೀರಿ ತನಿಖೆ? ಯಾವ ರೀತಿ ಆಗ್ಬೇಕಂತೀರಿ? ಇದು ಒಂದು ತನಿಖೆ ಏನದಲ್ಲ, ಇದು ನಿಜವಾಗ್ಲೂ ಪಾರದರ್ಶಕವಾಗಿರ್ಬೇಕಂತೇಳಿ ನಮ್ಮ ಬಯಕೆ ಇದೆ. ಇದರಲ್ಲಿ ಯಾರದೇ ಒಂದು ಒತ್ತಡ ಹಸ್ತಕ್ಷೇಪ ಆಗದೇ ಇನ್ನು ಬರುವಂಥ ದಿನಗಳೊಳಗೆ ಯಾರೇ ಟ್ರಸ್ಟಿಗಳು ಆದರೂ ಕೂಡ ಅವ್ರಿಗೊಂದು ಪಾಠ ಆಗಬೇಕಿದು. ರಾಮ ಮಂದಿರದಲ್ಲಿ ದೇಣಿಗೆಯ ಗದ್ದಲ, ಅಲ್ಲಿ ದೇಣಿಗೆ ದುರುಪಯೋಗ ಆಗಿದೆ ಅಂದಾಗ ನಿಮ್ಗೇನು ಅನ್ನಿಸ್ತು? ಸಾವಿರಾರು ವರ್ಷಗಳ ಹಿಂದೂಗಳ ನನಸಾಗಿತ್ತು. ಆದರೂ ಕೂಡ ಈ ದೇವಸ್ಥಾನದ ಉದ್ಘಾಟನೆ ಆದ ನಂತರ ಒಂದು ಸರಿಯಾದ ವ್ಯವಸ್ಥೆ ಸಿಸ್ಟಮ್ ಆಗಿದ್ದರೆ ಈ ಹಂತಕ್ಕೆ ತಲುಪ್ತಿದ್ದಿಲ್ಲ ಇದು ಅವ್ಯವಹಾರ. ಆದರೂ ಕೂಡ ಈಗ ನಾವು ಹಿಂದೂಗಳಿಗೆ ಒಂದು ಎಚ್ಚರ ಗಂಟೆಯನ್ನು ನೀಡಿದಂಥ ಸಂದರ್ಭ ಇದು. ಈಗ ನಾವೆಲ್ಲರೂ ಎಚ್ಚರಗೊಂಡು ಇನ್ನು ಬರ್ತಕ್ಕಂಥ ದಿವಸಗಳಲ್ಲಿ ಸರಿಯಾದ ವ್ಯವಸ್ಥಿತಿಯಲ್ಲಿ ಈ ಹಣ ಕ್ರೋಢೀಕರಿಸೋದಿರ್ಬೋದು, ಅದರದ್ದು ಏನು ವ್ಯವಸ್ಥೆ ಅದ ಪಾರದರ್ಶಕತೆ ಮಾಡಿ ಈ ಹಿಂದೂಗಳಿಗೆ ಧಕ್ಕೆ ಆಗಲಾರ್ದಂಗೆ ಆ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಒಕ್ಕೂರಲಿಂದ ಹೇಳ್ತಾ ಇದ್ರಿ. ಹಿಂದೂಗಳ ಕೋಟ್ಯಾಂತರ ಹಿಂದೂಗಳ ಒಂದು ಕನಸು ನನಸಾಗಿದೆ ಅಂತೇಳಿ. ಅಂದರೆ ಒಳಗೆ ಈ ರೀತಿಯನ್ನು ಗದ್ದಲ ಸೃಷ್ಟಿ ಮಾಡಿದಾರಲ್ಲ ಸರ್, ಅವ್ರ ಮನಸ್ಥಿತಿ ಬಗ್ಗೆ ನಿಮಗೆ ಅನಿಸುತ್ತೆ? ಈ ಸಂದರ್ಭದಲ್ಲಿ ಎಷ್ಟೋ ಜನರ ಅಸ್ಮಿತೆ ಅದು, ಅವ್ರು ನೋಡಿದ್ರೆ ಒಳಗೆ ನೋಡಿದ್ರೆ ದುಡ್ಡು ತಿನ್ನೋದು, ಏನು ಅನಿಸುತ್ತೆ ಸರ್? ದೇವರ ವಿಷಯದಲ್ಲಿ ಯಾರೂ ಕೂಡ ಇಂಥ ಭಾವನೆಯನ್ನು ಇಟ್ಟುಕೊಂಡು ಯಾರೂ ಮಾಡಬಾರ್ದು. ಆ ಭಗವಂತ ಅವ್ರಿಗೆ ಯಾವ ರೀತಿ ಬುದ್ಧಿ ಕೊಟ್ಟನೋ, ಇದೇನು ವ್ಯವಹಾರ ಆಗಿದೋ ಸೂಕ್ತ ಖರೆ ಅದು ಸುಳ್ಳದು ಅನ್ನೋದು ಈ ತನಿಖೆ ಮುಖಾಂತರ ಹೊರಗೆ ಬರ್ತದೆ. ಸರ್, ಈ ದೇಣಿಗೆ ವಿಚಾರದಲ್ಲಿ ಅವ್ಯವಹಾರ ಅಂದಾಗ ಇದು ನಿಜ ಅನಿಸುತ್ತಾ ಅಥವಾ ಯಾರಾದರೂ ಷಡ್ಯಂತ್ರ ಅಂತ ಅನಿಸುತ್ತಾ? ನಿಮಗೆ ಅನಿಸುತ್ತೆ ಸರ್ ವೈಯಕ್ತಿಕ? ಇದು ಕುಲಂಕುಷವಾಗಿ ಎಲ್ಲ ಇದು ಮಾಡಿದ ನಂತರ ಗೊತ್ತಾಗೋದು. ಈಗ ಹಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ಯಾರೋ ಇಲ್ಲೋ ಅನ್ನೋದು ಗೊತ್ತಾಗಂಗಿಲ್ಲ. ಆದರೂ ಪಾರದರ್ಶಕವಾಗಿ ಮೊದಲಿನಿಂದ ಬರಬೇಕಾಗಿತ್ತು. ಏನೋ ಮತ್ತು ಒಳಗೆ ಇದ್ದೇ ಇರ್ತಾರೆ ಒಬ್ಬರು ತುಡುಗರು ಇರೋರೇ. ಅದಕ್ಕೆ ಅಂಥವ್ರಿಗೆ ಪೂರ್ಣ ಶಿಕ್ಷೆ ಆಗಬೇಕು, ಅಂಥವ್ರನ್ನ ಒಳಗೆ ಇಟ್ಕೊಳ್ಬಾರ್ದು ಅಂಥೇಳಿ ನನ್ನ ಅನಿಸಿಕೆ. ನಿಮಗೆ ಅನಿಸುತ್ತೆ? 500 ವರ್ಷಗಳಿಂದ ಹೋರಾಟ ಮಾಡಿ ರಾಮ ಮಂದಿರ ನಿರ್ಮಾಣಕ್ಕೆ ಎಷ್ಟೋ ಜನರ ತ್ಯಾಗ ಮತ್ತು ಬಲಿದಾನ ಆಗಿದೆ. ಈ ವಿಷಯದಲ್ಲಿ ಸ್ವತಃ ಟ್ರಸ್ಟ್ ಅಧ್ಯಕ್ಷರು ಕೂಡ ಮತ್ತು ಅದೇನು ಉಸ್ತುವಾರಿ ಗೋಪಾಲ್ಜಿಯವರು ಕೂಡ ಸಹಿತ ಅವರು ಹೇಳಿದ್ದಾರೆ, ಇದರಿಂದ ತನಿಖೆ ಆಗಬೇಕು ಅಂತಂದರೆ ತನಿಖೆ ಆದವರಿಗೆ ತಕ್ಕ ಪಾಠ ಕಳಿಸ್ಬೇಕು ಅಂತಂದು ಹೇಳಿದ್ದಾರೆ. ಆದರೆ ತನಿಖೆ ಪೂರ್ಣ ಆದಮೇಲೆ ಅವ್ರು ಯಾರು ತಪ್ಪಿತಸ್ಥರಿರ್ತಾರಲ್ಲ, ಸೊ ಅವರಿಗೆ ಏನು ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದೆಲ್ಲ ಶಿಕ್ಷೆ ಆಗಬೇಕು. ಈಗ ಕೊನೆಯದಾಗಿ ವಿಜಯ್ ಜೋಶಿ ಅಂತೇಳಿ ಕರಸೇವಕರಾಗಿ ಹಿಂದೆಲ್ಲ ಕೆಲಸ ಮಾಡಿದ್ರು, ಅವ್ರನ್ನೇ ಮಾತಾಡ್ತೀನಿ. ಅವ್ರ ಅಭಿಪ್ರಾಯ ಏನಿದೆ ಈ ವಿಚಾರದೊಳಗೆ ನಿಮಗೆ ಅನಿಸುತ್ತಾ? ನೋಡಿ ಸರ್, ರಾಮಂದ ಹೆಂಗಿತ್ತಂದ್ರೆ ಇಟಂಗಿ ಕಳಿಸೋ ಅಂದರೆ ಇಟಂಗಿ ಕಳಿಸೋದು ಹಳ್ಳಿಯಿಂದನೇ ಇಟಂಗಿ ಕೊಟ್ಟಿದ್ದಾರೆ. ಎಷ್ಟೋ ಜನ ದುಡ್ಡುಗಳನ್ನು ಕಲೆಕ್ಟ್ ಮಾಡಿನೂ ಕೊಟ್ಟಿದ್ದಾರೆ. ಬಡವರು, ಶ್ರೀಮಂತರು ಎಲ್ಲ ಹಿಂದೂಗಳು ಕೊಟ್ಟಿದ್ದಾರೆ. ಒಂದು ಮನಸ್ಸಿಗೆ ಭಾಳ ನೋವಾಗಿಬಿಡ್ತು. ಈ ಥರ ಟ್ರಸ್ಟಿನ ಅಲ್ಲಿಂಥ ಸದಸ್ಯರು ಯಾಕೆ ಈ ಥರ ಅವರಿಗೆ ಭಗವಂತವ್ರಿಗೆ ಬುದ್ಧಿ ಕೊಟ್ಟು ಅನ್ನೋದು ನಮಗೆ ಏನಾದರೂ ಯಕ್ಷ ಪ್ರಶ್ನೆ ಇದೆ. ಅದನ್ನು ನಾನು ಕೂಡಲೇ ರಾಜ್ಯ ಸರ್ಕಾರಕ್ಕೂ ನಾನು ವಿನಂತಿ ಮಾಡ್ಕೋತೀನಿ, ಕೇಂದ್ರ ಸರ್ಕಾರ ವಿನಂತಿ ಮಾಡ್ಕೋತೀನಿ. ಈ ಥರ ಯಾರೇ ಮಾಡಲಿ ಸರ್, ಭ್ರಷ್ಟಾಚಾರ ಮಾಡಿದ್ರೆ ಒಂದು ತಪ್ಪಿಸ್ತರು ಯಾರಾದ್ರೂ ಶಿಕ್ಷೆ ಕೊಡಬೇಕು. ಯಾಕಂದ್ರೆ ಇದು ಯಾರ್ದೋ ಒಂದು ದುಡ್ಡಲ್ಲ ಸರ್, ಹಿಂದೂಗಳ ಒಂದು ಆರಾಧ್ಯ ದೈವ. ಯಾಕಂದ್ರೆ ರಾಮನ ಬಗ್ಗೆ ನೋಡಿರಿ ಸರ್, ಎಲ್ಲ ಎಷ್ಟೋ ವರ್ಷಗಳ ಕನಸು, ಎಷ್ಟೋ ಜನ ಅಲ್ಲಿ
ಕರಸೇವೆಗೆ ಹೋಗಿ ತ್ಯಾಗ ಮಾಡಿದ್ದಾರೆ. ಆ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇಂಥ ಏನು ಕುತಂತ್ರಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ಎಸ್, ಎಲ್ಲ ಹಿಂದೂಗಳ ಅಸ್ಮಿತೆ ಅಂತ ಹೇಳಿದರೆ ರಾಮ ಮಂದಿರ ನಿರ್ಮಾಣವಾಗುವವರೆಗೂ ಕೂಡ ಸಾಕಷ್ಟು ಹೋರಾಟಗಳು ನಡೀತಾ ಬಂದವು. ಈಗ ಏನಂದರೆ ಈ ಕನಸು ನನಸಾದಮೇಲೆ ಅದಕ್ಕೊಂದು ಕಪ್ಪು ಚುಕ್ಕೆ ಅನ್ನೋ ರೀತಿಯಲ್ಲಿ ಇದೊಂದು ಆರೋಪ ಕೇಳಿ ಬರ್ತಾ ಇದೆ. ಅಂದರೆ ದೇನಿಗೆ ದುರುಪಯೋಗ ಆಗಿದೆ ಅನ್ನುವಂಥದ್ದು ವಿಜಯಪುರ ಜನರ ಮನದಾಳದ ಮಾತುಗಳಿಷ್ಟೇ. ಇಲ್ಲಿ ಅವ್ರು ಹೇಳ್ತಾ ಇರೋದು ಏನಂತ ಹೇಳಿದರೆ, ಯಾರು ತಪ್ಪಿತಸ್ಥರಿದ್ದಾರೋ ಸರಿಯಾದ ತನಿಖೆ ಆಗಬೇಕು, ಅಂಥವ್ರಿಗೆ ಶಿಕ್ಷೆ ಆಗಬೇಕು. ಇದು ಯಾವುದೇ ರೀತಿ ಅಂತ ಇಂಥದ್ದು ಇನ್ನೊಂದು ಸಾರಿ ರಿಪೀಟ್ ಆಗಬಾರ್ದು ಅಂತಕ್ಕಂಥ ಆಗ್ರಹವನ್ನು ಈ ಮೂಲಕ ಇಡ್ತಾ ಇದ್ದಾರೆ. ವಿಜಯಪುರದ ಕಿರಣಪ್ಪ ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.